ಕೆ.ಎಸ್. ಕೇಶವಮೂರ್ತಿ ರವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಸ್ನೇಹಿತರು ಮತ್ತು ಅಭಿಮಾನಿಗಳು ಎಲ್ಲರೂ ಸೇರಿ ಶುಭ ಕೋರಿದರು. ಬೇಕು ಅನ್ನೋದನ್ನು ರೈತರಿಗೆ ತಿಳಿಪಡಿಸೋದಕ್ಕೋಸ್ಕರ ಈ ಸಾರಿ ಈ ಸಮಾರಂಭವನ್ನು ಕೂಡ ಮಾಡಿ ಅದರಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಕರುಗಳನ್ನ ಬೆಳೆಸಿದ್ದಾರೆ, ಬೆಳೆಸಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಇವತ್ತು ಪ್ರದರ್ಶನವನ್ನು ಮಾಡಿ ಯಾರು ಅದರಲ್ಲಿ ವಿಜೇತರಾಗಿದ್ದಾರೆ ಅವ್ರಿಗೂ ಕೂಡ ನಾವು ಪ್ರೋತ್ಸಾಹಧನವನ್ನು ಕೊಟ್ಟು ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಈ ದಿವಸ ಪ್ರತಿ ವರ್ಷ ನಾವು ಇದನ್ನು ಆಚರಣೆ ಮಾಡ್ತೀವಿ. ಆರೋಗ್ಯ ಶಿಬಿರ ಕೂಡ ಆಚರಣೆ ಮಾಡ್ತಿದ್ದೀವಿ. ಸಾಕಷ್ಟು ಜನ ಇವತ್ತು ಭಾಳಷ್ಟು ಜನ ಆರೋಗ್ಯ ತಪಾಸಣೆ ಮಾಡಿದ್ದಾರೆ. ಭಾಳ ಸಂತೋಷ ಆಯಿತು. ಮಾಡಿದ್ದು ಅಟ್ಲೀಸ್ಟ್ ಫಲಕಾರಿಯಾಗಿದೆಯಲ್ಲ ಅನ್ನೋ ಕಾರಣಕ್ಕೋಸ್ಕರ. ಥ್ಯಾಂಕ್ ಯು. ಮತ್ತೇನಿದೆ ಸರ್? ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ಹುಟ್ಟಿದ ದಿವಸ ನಿಮ್ಮ ಜನ್ಮದಿನ ಸರ್. ನಾನು ಯಾಕಪ್ಪ ಬೆಟ್ಟಕ್ಕೆ ಹೋಲಿಕೆ ಮಾಡ್ಕೊಳ್ಳಿ? ಗಾಂಧೀಜಿ ಹುಟ್ಟಿದ ದಿವಸನೂ ಭಾಳಷ್ಟು ಜನ ಹುಟ್ಟಿದ್ದಾರೆ. ವಿವೇಕಾನಂದರು ಹುಟ್ಟಿದ ದಿವಸನೂ ಹುಟ್ಟಿದ್ದಾರೆ. ವಿವೇಕಾನಂದ್ರ ಆಗಲ್ವಲ್ಲ ಸರ್. ಸೊ ಸಮೃದ್ಧವಾಗಿ ಮಳೆ ನಡೀತಾ ಇದೆ. ಯಾರಿಗೂ ತೊಂದರೆ ಆಗದ ರೀತಿ ಸಮೃದ್ಧವಾಗಿ ಇನ್ನೂ ಕೂಡ ಚಿರಕಾಲ ಅವರು ಇರೋವರೆಗೂ ಅಧಿಕಾರಾವಧಿಯನ್ನು ಎಲ್ಲರಿಗೂ ಕೂಡ ಕೈಗೆಟುಕುವಂಥ ಮುಖ್ಯಮಂತ್ರಿ ಆಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಸರ್, ಮೂಡ ಬಗ್ಗೆ ಇಟ್ಕೊಂಡು ಬಿಜೆಪಿಯವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಮೈಸೂರು, ಅದ್ರ ಬಗ್ಗೆ ಬಹುಶಃ ಇದು ಇಲ್ಲಿಗೆ ಪ್ರಸಕ್ತ ಅಲ್ಲ. ಅದು ಕೂಡ ಹೇಳ್ತೀನಿ, ಮೂಡ ಆಗಿದ್ದು ಬಿ ಜೆ ಪಿಯವ್ರ ಕಾಲದಲ್ಲಿ, ಕಾಂಗ್ರೆಸ್ ಅವ್ರ ಕಾಲದಲ್ಲಿ ಕೇಳ್ತೀರಾ? ನೀವೇ ಎಲ್ಲ ಕೊಟ್ಟು ಮತ್ತು ಅವ್ರನ್ನೇನು ಕೇಳ್ತೀರಾ? ಕೊಡೋವಾಗ ನಿಮಗೆ ಆ ಕಂಡೀಷನ್ಸ್ ಇದೆಯಾ ಅಂತ ಓದಬೇಕಾಗಿತ್ತು. ಯಾರು ಅವತ್ತು ಮೂಡಾಯಿಂದ ಸಿ ಎಮ್ ಅವರ ಧರ್ಮಪತ್ನಿ ಕೊಟ್ಟಿದ್ದಾರೆ, ಅವರು ಅವತ್ತು ಆ ಸರ್ಕಾರ ಅಲ್ಲಿನ ಅಧಿಕಾರಿಗಳು ಅವತ್ತು ಅದಕ್ಕೆ ನೇರವಾದ ಹೊಣೆ ಮಾಡಬೇಕು ಅವ್ರಿಗೆ. ಯಾಕೆಂದರೆ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕಾಗಿ ತಪ್ಪಾಗಿದೆ, ಇವತ್ತು ತಪ್ಪಾಗಿದೆ ಅಂತ ಹೇಳುವಂಥ ಅಧಿಕಾರಿಗಳು ಅವತ್ತು ಯಾಕೆ ಹೇಳಲಿಲ್ಲ? ಅವತ್ತು ಕೂಡ ಅದೇ ಅಧಿಕಾರಿಗಳಿದ್ದರು, ಅದೇ ಜಾಗದಲ್ಲಿ ಇರ್ತಾರಲ್ವ. ಹಾಗಾಗಿ ಅವರು ಅದಕ್ಕೆ ಉತ್ತರ ಕೊಡಬೇಕು. ಅಧಿಕಾರಿಗಳು ನೇರವಾಗಿ ಇಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಅನಿಸುತ್ತೆ. ಎಂಕ್ವೈರಿ ಮಾಡೋದಾದರೆ ಅಧಿಕಾರಿಗಳ ವಿರುದ್ಧ ಮಾಡಬೇಕಾಗತ್ತೆ, ಯಾಕೆ ಕೊಟ್ಟರು ಅವತ್ತು ಅಂತ. ಇವರು ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ, ಅಪ್ಲಿಕೇಶನ್ ಇಂಥ ಜಾಗದಲ್ಲೇ ಕೊಡಿ ಅಂತ ಏನು ಹಾಕ್ಕೊಂಡಿಲ್ವಲ್ಲ. ಅವ್ರು ಇಷ್ಟ ಕೊಟ್ಟಿರೋದು, ಕೊಟ್ಟಿದ್ದನ್ನು ಮತ್ತೆ ಕಿತ್ಕೊಳ್ಳೋಕೆ ಅಧಿಕಾರ ನಿಮ್ಗೆ ಇಲ್ಲವೂ ಇಲ್ಲ. ಮತ್ತೊಂದು ಸಲ ಅವ್ರು ಬೇಡ ಅಂತ ಹೇಳ್ಬೇಕಲ್ವ. ಹಾಗಾಗಿ ನೀವೇ ಅವರೇ ಕೊಟ್ಟಿದ್ದಾರೆ, ಅವರೇ ಅದನ್ನು ಸರಿ ಮಾಡ್ಕೊಳ್ಳೋ ಜವಾಬ್ದಾರಿ ಕೂಡ ಅಫಿಷಿಯಲ್ಗೆ ಸೇರಿದ್ದು. ಇದೆಲ್ಲ ರಾಜಕಾರಣಕ್ಕೆ ಯಾವುದೇ ರೀತಿಯಾಗಿ ಇದರಲ್ಲಿ ಮುಖ್ಯಮಂತ್ರಿಗಳ ಒಂದು ಆದೇಶ ಆಗಲಿ ಮತ್ತು ಅವರ ಇನ್ವಾಲ್ವ್ಮೆಂಟ್ ಆಗಲಿ ಇಲ್ಲ. ಆದರೆ ಇದನ್ನು ಸುಮ್ಮನೆ ರಾಜಕೀಯಕ್ಕಾಗಿ ಬಳಸ್ಕೊಳ್ತೀವಿ. ಥ್ಯಾಂಕ್ ಯು.